ಸರಿ ತುಳಸಿ, ಯಾವತ್ತಿಂದ ವ್ರತ ಶುರು ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ನಾಳೆಯಿಂದ ಮಾವ. ಎಷ್ಟ್ ದಿವ್ಸದ ವ್ರತ ನಮ್ಮ ಅದು? 9 ದಿನ ಅತ್ತೆ. ಅಣ್ಣ, ಈ ಮನೇಲಿ ಮೊದ್ಲು ನನ್ ಮಗಳ ಸೀಮಂತದ ಕಾರ್ಯಕ್ರಮ ಮುಗಿದು ಬಿಡ್ಲಿ, ಆಮೇಲೆ ಈ ರಥ ಗೀತ ಇಟ್ಕೊಂಡ್ರ ಆತು. ನೋಡಿ, ಇದು ಬರೀ ವ್ರತ ಅಲ್ಲ, ನನ್ನ ಪಾಲಿಗೆ ತಪಸ್ಸು. ನಮ್ಮ ಅಣ್ಣನ ಜೀವನ ಸರಿ ಹೋಗ್ಲಿ ಅಂತ ನಾನು ಮಾಡ್ತಿರೋ ತಪಸ್ಸಿದು. ಇದರಿಂದ ಎಲ್ಲರಿಗೂ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ಮಗಳಿಗೆ ಆರಾಮಾಗಿ ಹೆರಿಗೆ ಆಗಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ಳಿ. ಅವಳಿಗೆ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ. ಈ ವ್ರತ ಮುಗಿತಿದ್ದಂಗೆ ಸೀಮಂತನ ಮಾಡೋಣ. ಹಂಗಲ್ಲ ತುಳಸಿ, ಸೀಮಂತ ಮುಗ್ದು ತಿರುಗ್ ದಿನಾನೇ ವ್ರತ ಮಾಡ್ಬೋದಿತ್ತಲ್ಲ. ನೋಡಿ, ನನ್ನ ಪಾಲಿಗೆ ಈ 9 ದಿನನೂ ತುಂಬ ಮುಖ್ಯವಾದ ದಿನ. ದಯವಿಟ್ಟು ನನ್ನ ಮಾತು ಕೇಳಿ. ನಾನೇನು ಸೀಮಂತ ಮಾಡಲ್ಲ ಅಂತ ಹೇಳ್ತಿಲ್ವಲ್ಲ, 9 ದಿನ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಅತ್ತೆ, ಅವಳಷ್ಟು ಹೇಳ್ತಿದ್ದಾಳೆ ತಾನೆ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಸೀಮಂತ ಮಾಡಲೇಬೇಕು ಅಂತ ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಹೋಗಿ ಅವ್ರ ಗಂಡನ ಮನೇಲಿ ಮಾಡ್ಕೊಳ್ಳಿ. ಗಂಡ ಅವನೆಲ್ಲವನಪ್ಪ? ಎಲ್ಲವನಪ್ಪ, ಎಲ್ಲವನು ಅಲ್ಲೇ ಹೋಗಿ ಮಾಡ್ಕೊಳ್ಳಿ. ಅಲ್ಲ, ಆಗಲ್ಲ ತಾನೇ? ಆಗಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗ್ ನಿಂತ್ಕೋ. ತುಳಸಿ, ಈಗ ನೀನು ವ್ರತನ ಎಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ದೇವಸ್ಥಾನದಲ್ಲ ಅಥವಾ ಮನೇಲೇನಾ? ತುಳಸಿ, ನೀನು ವ್ರತನ ಮನೇಲೇ ಮಾಡು. ನೀನೇನಾದ್ರೂ ಆಚೆ ಕಾಲಿಟ್ರೆ ಕಾಲ್ ಕೊಟ್ಟು ಬೀಳ್ಸಕ್ಕೆ ಅಂತಾನೆ ಯಾರ್ಯಾರೋ ಕಾಯ್ತಾ ಇದ್ದಾರೆ. ಹೌದು ಮಾವ, ಶತಾಯಗತಾಯ ನಾನೀ ವ್ರತನ ಸಂಪೂರ್ಣ ಮಾಡಲೇಬೇಕು. ಮನೇಲಾದರೆ ನೀವೆಲ್ಲರೂ ಇರ್ತೀರಾ, ನಾನು ಮನೇಲೇ ವ್ರತನ ಮಾಡ್ತೀನಿ. ಮಾಡು, ನಮಗೂ ಒಳ್ಳೇದೆಯಾ. ಮನೇಲಿ ಕೆಲಸ ಕೆಡ್ಸೋದು ಇನ್ನೂ ಸುಲಭ ಆಯ್ತದೆ. ನನ್ನ ಸೀಮಂತದ್ಕಿಂತ ನಿನ್ ಪೂಜೆ ಹೆಚ್ಚಾಯ್ತಲ್ವಾ? ನೀನು ಆ ಪೂಜೆನ ಅದು ಹೇಗೆ ಪೂರ್ತಿ ಮಾಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ತುಳಸಿ, ನೀನು ಯಲ್ಲಮ್ಮ ದೇವಿ ವ್ರತ ಮಾಡ್ಬೇಕು ಅಂದ್ರೆ ಅದು ಉತ್ತರ ಕರ್ನಾಟಕದ ದೇವ್ರಲ್ವಾ? ಇಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಕೂಡ ಇಲ್ಲ. ನೀನ್ ಅದನ್ನ ಮಾಡ್ಬೇಕು ಅಂದ್ರೆ ಆ ದೇವ್ರ ಪ್ರತಿಷ್ಠಾಪನೆ ಕೂಡ ಮಾಡ್ಬೇಕು. ಆದ್ರೆ ಅದನ್ನೆಲ್ಲ ನೀನ್ ಹೇಗ್ ಮಾಡ್ತೀಯಾ? ನೀನು ಈ ವ್ರತದ ಬಗ್ಗೆ ಯಾರ ಹತ್ರನಾದ್ರೂ ಸಂಪೂರ್ಣವಾಗಿ ಕೇಳಿ ತಿಳ್ಕೋಬೇಕು. ಈಗ ಯಾರ ಹತ್ರ ಕೇಳ್ತೀಯಾ? ಯಾರಾದರೂ ಉತ್ತರ ಕರ್ನಾಟಕದ ಕಡೆಯವ್ರನ್ನ ಕೇಳಬೇಕು ಅತ್ತೆ. ಅಯ್ಯೋ, ಈಗೇನಮ್ಮ, ಎಲ್ಲ ಬೆರಳು ತುದಿಯಲ್ಲೇ ಇದೆ. ಫೋನ್ನ ಒಂದ್ಸರಿ ಹಿಂಗೆ ಒತ್ತಿದ್ರೆ ಸಾಕು, ಎಲ್ಲ ಮಾಹಿತಿ ಬರುತ್ತೆ. ಇಲ್ಲ ಮಾವ, ನಾನು ಆಗ್ಲೇ ಅದನ್ನ ನೋಡಿದೆ. ಆ ವ್ರತದ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಹಾಗಿದ್ರೆ ಕಷ್ಟ. ನೀನು ಉತ್ತರ ಕರ್ನಾಟಕಕ್ಕೆ ಹೋಗಿ ತಿಳ್ಕೊಂಬರ್ಬೇಕಷ್ಟೇ. ಅಪ್ಪ, ಅದರ ಅವಶ್ಯಕತೆ ಏನಿಲ್ಲ. ಯಾಕೋ ಮಗನೆ, ನಿನಗೆ ಯಾರಾದರೂ ಗೊತ್ತಿರೋರು ಇದ್ದಾರಾ? ಅಪ್ಪ, ನಮ್ ದ್ರೋಣ ಇನ್ಸ್ಪೆಕ್ಟ್ರು ಆ ಕಡೆಯವರೇ ಅಲ್ವಾ? ಹೌದು, ಅವ್ರಿಗೆ ಈ ವ್ರತದ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಅಮ್ಮ ಇದ್ದಾರೆ, ಅವ್ರ ಅಮ್ಮನ್ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತಲ್ಲ. ಅಲ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಆಯ್ತಪ್ಪ. ಹೌದತ್ತೆ, ಮಾವ ಹೇಳ್ತಿರೋದು ಸರಿ. ನನಗೇನೋ ಅವ್ರಿಗೆ ಗೊತ್ತಿರುತ್ತೆ ಅಂತ ಅನ್ನಿಸ್ತಿದೆ. ನಾನು ಇವತ್ತೇ ಅವ್ರ ಮನೆಗೆ ಹೋಗಿ ಇದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಬರ್ತೀನಿ. ಹಾಗೆ ಆ ತಾಯಿ ಮೂರ್ತಿಗೂ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಅತ್ತೆ, ಮಾವ, ನಾನು ಹೋಗಿ ಬರ್ತೀನಿ. ಮಾವ, ಹೋಗೋಣ? ಬಂಗಾರಿ, ನೀನ್ ಹೋಗ್ಬಿಟ್ ಬಾ, ನಂಗೆ ಸ್ವಲ್ಪ ಕೆಲಸ ಇದೆ. ಮಗನೇ, ಅವಳನ್ನ ಕರ್ಕೊಂಡು ಹೋಗೋದಕ್ಕಿಂತ ದೊಡ್ಡ ಕೆಲಸ ಏನಪ್ಪ ಇದೆ? ಕರ್ಕೊಂಡೋಗೋ.
ಅಪ್ಪ ಹೇಳಿದ್ನಲ್ಲ ಕೆಲಸ ಇದೆ ಅಂತ. ಸರಿ ಸರಿ ಮಾವ, ನಾನೇ ಹೋಗಿ ಬರ್ತೀನಿ. ಸರಿ ಅಮ್ಮ. ಮಗನೇ ನಡಿ. ಕೆಲಸ ಇದೆ ಅಂತ ಹೇಳಿದ್ನಲ್ಲಪ್ಪ. ಇರ್ಲಿ ನಡಿ. ಅಮ್ಮ, ನಿಂಗೆ ನಿಜವಾಗ್ಲೂ ಇವರೆಲ್ಲ ಸೇರಿ ನನ್ನ ಸೀಮಂತ ಮಾಡ್ತಾರಂತ ಅನ್ನಿಸ್ತಿದ್ಯಾ? ನನಗೆ ಯಾಕೋ ಡೌಟ್ ಅಮ್ಮ. ನೀನು ನೋಡಿದ್ರೆ ದೊಡ್ಡದಾಗಿ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದೆ. ಯಾವುದು ವರ್ಕ್ ಆಗಲ್ಲ ಅನ್ನಿಸ್ತಿದೆ ಅಮ್ಮ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕತ್ಯಾ? ಅಪ್ಸಕ್ನ ನೋಡಿಬೇಡ. ಅವಳು ರತನನ ಮಾಡ್ಲಿ ಏನನ್ನ ಮಾಡ್ಲಿ, ನಾನು ಅನ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ಆ ತುಳಸಿ ಕೈಯಾಗೆ ನಿನ್ ಸೀಮಂತನ ಗಿರ್ಯಾಂಡಾಗಿ ಮಾಡಿಸಿ ಕಳ್ಕೊಂಡಿರೋ ಒಡವೆಗಳನ್ನ ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ. ಏಯ್, ನಾನ್ ಹೇಳಿದ್ದು ನೆನಪೈತೆ ತಾನೆ? ಇವತ್ತು ನಾವು ಕೊಡೋ ಟಾರ್ಚರ್ಗೆ ಅವನ್ ತಿರುಗಿ ನೋಡ್ದೆ ಓಡಿ ಹೊಂಟಾಗ್ಬೇಕು. ಅಮ್ಮ, ನಂಗೆ ಯಾಕೋ ಇದೆಲ್ಲ ಕೆಲ್ಸಕ್ಕೆ ಬರೋ ಉಪಾಯಗಳು ಅಂತ ಅನಿಸ್ತಿಲ್ಲಮ್ಮ. ಇಷ್ಟು ಸಣ್ಣ ವಿಚಾರಕ್ಕೆ ಯಾರಾದ್ರೂ ಮನೆ ಬಿಟ್ಟು ಓಡೋಯ್ತಾರ? ಅಯ್ಯ ಮೂದೇವಿ, ಆನೆ ಗಾತ್ರದ ಚಂಡ್ಗೆ ಇರುವೆ ಗಾತ್ರ ತೂತ್ ಬಿದ್ರೆ ಸಾಕು ಕಣೆ, ಟುಸ್ಸಾಗೋಗ್ತೈತೆ. ಈಗ ಸಣ್ಣ ಸಣ್ಣ ವಿಷಯನೇ ದೊಡ್ಡ ದೊಡ್ಡ ಪಂಕ್ಚರ್ ಮಾಡೋದು. ನಿನಗೆ ಇದೆಲ್ಲ ಅರ್ಥ ಆಗಕ್ಕಿಲ್ಲ, ತೆಪ್ಪಗಿರು. ಏನಿಲ್ಲ, ನಂಗೂ ಅರ್ಥ ಆಗುತ್ತೆ, ಸುಮ್ಮನೆ ಕೇಳ್ದೆ ಅಷ್ಟೇ. ಜಹಾರ್ ಬಿದ್ರು ಜಡೆ ಮಣ್ಣಾಗ್ಲಿಲ್ಲ ಅಂತ ಅನ್ನೋಳ್ ನೀನು. ಅಜ್ಜಿ, ನೀವ್ ಅಮ್ಮ ಮಗಳು ಕಿತ್ತಾಡ್ತಾ ಇರ್ತಿರೋ ಅಥವಾ ಅವನಿಗೆ ಬುದ್ಧಿ ಕಲ್ಸಿ ಮನೆಯಿಂದ ಆಚೆ ಹಾಕಕ್ಕೇನಾದ್ರೂ ಮಾಡೋಣವಾ? ಮಾಡೋಣ ಮಾಡೋಣ, ಬರ್ಲಿ ಇರು ನಿನ್ನ ಮದನ. ಒಂದೊಂದಾಗಿ ಬಾಣ ಬಿಡೋಣ. ಇವತ್ ನಾವು ಬಿಡೋ ಬಾಣದೇಟ್ನ ಅದ್ ಹೆಂಗ್ ತಡ್ಕೋತಾನೋ ನಾವು ನೋಡೋಣ. ಅಮ್ಮ, ನನ್ನಳಿಯಂಗೆ ಬುದ್ಧಿ ಕಲ್ಸಕ್ ಮುಂಚೆ ನಿನ್ನಳಿಯನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಎಲ್ಲ ಕೆಲಸ ಕೆಟ್ಟೋಯ್ತದೆ. ಅಷ್ಟೇ ತಾನೇ? ಅದಕ್ಕೆ ಏನ್ ಮಾಡ್ತೀನಿ ನೋಡ್ತಾ ಇರು ನೀನೆ.